ಎಲ್ಲರಿಗೂ ನನ್ನ ನಮಸ್ಕಾರ. ನಾವೀಗ ತುಂಬ ಮೃದುವಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಮತ್ತು ಉಬ್ಬಿದ ಪೂರಿಯನ್ನು ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಪೂರಿ ಹಿಟ್ಟನ್ನು ಕಲಿಸಲು ಒಂದು ಅಗಲವಾದ ಪಾತ್ರೆ ಅಥವಾ ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ 2 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, 2 ಸ್ಪೂನ್ ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ರವೆಯನ್ನು ಹಾಕುವುದರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಸಕ್ಕರೆ ಹಾಕುವುದರಿಂದ ಪೂರಿ ಹೊಳಪು ಬರುತ್ತದೆ. ಇದರಲ್ಲಿ ನಾನು ಸೋಡಾವನ್ನು ಸೇರಿಸುತ್ತಿಲ್ಲ. ಸೋಡಾ ಹಾಕದೆ ಮಾಡುವುದರಿಂದ ಇದು ತುಂಬ ಹೆಲ್ತಿಯಾಗಿ ಇರುತ್ತೆ. ಕಲಸಿದ ನಂತರ ಒಂದು ಅರ್ಧ ಗಂಟೆ ರೆಸ್ಟ್ನಲ್ಲಿ ಇಡಿ. ಅರ್ಧ ಗಂಟೆಯ ನಂತರ ಮೊದಲು 5 ರಿಂದ 7 ಉಂಡೆಗಳನ್ನು ಮಾಡಿಕೊಳ್ಳಿ. ಮತ್ತೆ ಹಾಗೆ ಮುಚ್ಚಿಡಿ. ಇಟ್ಟು ಒಣಗಿಸಬೇಡಿ. ಉಂಡೆಗಳನ್ನು ಲಟ್ಟಿಸಿಕೊಳ್ಳಿ. ಚಪಾತಿ ಮಣೆಯಲ್ಲಿ ನಾನು ಒತ್ತುವುದಿಲ್ಲ. ಪೂರಿ ಮತ್ತು ಚಪಾತಿಗಳನ್ನು ನಾನು ಇದೇ ರೀತಿ ಸೆಲ್ಫ್ನಲ್ಲಿ ಒತ್ತಿಕೊಳ್ಳುತ್ತೇನೆ. ಈ ಸೆಲ್ಫನ್ನು ನಾನು ನೀಟಾಗಿ ಇಟ್ಟುಕೊಂಡಿರುತ್ತೇನೆ ಚಪಾತಿ ಪೂರಿ ಒತ್ತುವುದಕ್ಕಾಗಿ. ಪೂರಿ ಸ್ವಲ್ಪ ತಿಕ್ಕಾಗಿ ಈ ರೀತಿಯಲ್ಲಿ ಇರಲಿ. ಇದನ್ನು ಜೋರಾಗಿ ಪ್ರೆಸ್ ಮಾಡಿ ಒತ್ತಬೇಡಿ. ಎಣ್ಣೆ ಬಿಸಿಯಾದ ನಂತರ ಮೀಡಿಯಂ ಫ್ಲೇಮ್ನಲ್ಲಿಟ್ಟುಕೊಂಡು ಒಂದೊಂದೇ ಪೂರಿಯನ್ನು ಹಾಕಿ ಕರಿಯಿರಿ. ಪೂರಿಯನ್ನು ಹಾಕಿದ ಮೇಲೆ ಪೂರಿಯ ಮೇಲೆ ಎಣ್ಣೆಯನ್ನು ಹಾಕುತ್ತಾ ಇರಿ. ಅದು ಉಬ್ಬಿ ಬರುತ್ತೆ. ನಂತರ 2 ಸೈಡನ್ನು ಚೆನ್ನಾಗಿ ಬೇಯಿಸಿ ಪೂರಿಯನ್ನು ಎತ್ತಿಟ್ಟುಕೊಳ್ಳಿ. ನೋಡಿದಿರಲ್ಲ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇದೇ ರೀತಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಧನ್ಯವಾದಗಳು.